ಎಲ್ಲಿ ಹೋದ್ರು ಅಧಿಕಾರಿಗೆ? ಸರ್, ಇಷ್ಟೆಲ್ಲ ರೈತರನ್ನ ಮಳೆಯಾಗ ಕುಂತಾರ, ನೀವು ಸಮಾಪ್ತಿ ಮಾಡಿ ಹೋಗ್ತೀನಿ ಅಂತೀರಿ. ವೇಟ್ ಮಾಡ್ಬೇಕು. ಅಲ್ಲಿ ನೋಡ್ರಿ, ಪೊಲೀಸ್ ಆರಕ್ಷಕ ಬಂಧುಗಳೆಲ್ಲ ನಿಂತಾರ, ಎಲ್ಲ ಹಳ್ಳಿ ರೈತರು ಬಂದಾರ, ಬೇರೆ ತಾಲೂಕಿನವ್ರು ಬಂದಾರ, ಎಲ್ಲರೂ ಮಳೆಯಾಗ ಕುಂತಾರ. ರೈತರು ಯಾವಾಗ ಹೋಗಂತಾರ, ಆಗ ತಾವು ಅದಕ್ಕೆ ಸಹಕಾರ ಕೊಟ್ಟು ಹೋಗ್ಬೇಕಾಗ್ತದೆ. ಈಗ ಇಲ್ಲಿ ನಿಮ್ಮ ಜಿಲ್ಲೆದೊಳಗಿಂತ ನಾನು ಬೆಳಗಾವಿ ಜಿಲ್ಲೆದ ಒಂದು ಎರಡು ಮಾತುಗಳನ್ನು ಹೇಳಿ, ತಾವು 1 ಲಕ್ಷ ಏನೋ ಬೇಡಿಕೆ ಇಟ್ಟಿರ್ತಾರೆ. ನಮ್ಮ ಬೇಡಿಕೆಗೆ ನಮಗೆ ಸಂಪೂರ್ಣ ಬೆಂಬಲ ಅದು. ನೀವೇನು ಬೇಡಿಕೆ ಇಟ್ಟರೆ ಅದಕ್ಕೆ ಸಂಪೂರ್ಣ ಬೆಂಬಲ ಅದು. ನಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ 82,600 ರೂಪಾಯಿ ಒಂದು ಎಕರೆ ಕೊಡ್ಬೇಕಂತದ. ಎಕರೆ ಮತ್ತೆ 82,600 ಸರಾಸರಿ ಕೊಡ್ಬೇಕಂತ ಎಲ್ಲ. ಮತ್ತಿನ ಬಾಗಲಕೋಟೆ DCC ಬ್ಯಾಂಕ್ ಕಬ್ಬಿಗೆ ಸರಾಸರಿ 95,000 ಎಷ್ಟೋ ಕೊಡ್ಬೇಕಂತ ಅವರು ಇದನ್ನ ಮಾಡಿ. ಅದೇನೇ ಇರಲಿ, ನೀವು ಬೆಳಗಾವಿ ಜಿಲ್ಲೆಯೊಳಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಒಬ್ಬರ ಅಧ್ಯಕ್ಷರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಹೇಳಿ, ಅವ್ರಿಗೊಂದು 8 ತಿಂಗಳಿಂದ ಮಾತನಾಡುವಾಗ, ಪ್ರೆಸ್ ಮೀಟ್ ಮಾಡುವಾಗ ಒಂದು ಅಚಾತುರ್ಯದಿಂದ ಅನ್ನೋದಕ್ಕಿಂತ ನೇರವಾಗಿ ಒಂದು ಮಾತನಾಡಿದ್ರು. ರೈತರಿಗೆ ಇನ್ನಷ್ಟು ಸಾಲ ಕೊಡ್ರಿ, ಎಕರೆಗೆ 40 ಅಷ್ಟ ಕೊಡಾಕತ್ತೀರಿ ಅಂತೇಳಿ ಪತ್ರಿಕೆಯವ್ರು ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ರೈತರಿಗೆ ಕೊಟ್ರೆ ನುಕ್ಸಾನ್ ಆಗ್ತದ ಅಂತ ಹೇಳಿದ್ರು. ನಾವೇನ್ ಹೇಳಿದ್ವಿ ಅಂತಂದ್ರ, ರೈತರಿಗೆ ಕೊಟ್ರೆ ನುಕ್ಸಾನ್ ಆಗ್ತದಂದ್ರೆ ನೀನು ಮನೆಗೆ ಚಾವಿ ಹಾಕ್ಬೇಕಾಕತಿ, ಗೆರವ್ ಹಾಕ್ಬೇಕಾಕತಿ, 3 ದಿನ ಸಮಯ ಕೊಡ್ತೀವಿ ಅಂತಂದ 3 ದಿನದಾಗ ನಾವು ಕ್ಷಮಾ ಕೇಳಿದಾಗ ರೈತ ತಾಕತ್ತಿ. ಯಾವಾಗ ರೈತರಿಗೆ ನುಕ್ಸಾನ್ ಆಕೈತಿ ಅಂತಂದಾಗ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ನಿಯಮ ಏನದ ಅಂತಂದ್ರ, ಲಾಕೌಟ್ ಆಗ್ತಕ್ಕಂತ, ಹಾಳಾಗ್ತಕ್ಕಂತ, ಟ್ರಿಬ್ಯುನಲ್ ಹೋಗಿ ಅರ್ಧ ತುಂಬತಕ್ಕಂತ, ಹಾಳಾಗಿರ್ತಕ್ಕಂತ ಫ್ಯಾಕ್ಟರಿಗಳಿಗೆ 100 ಕೋಟಿ ಕೊಡ್ತಾರೆ ಇವರು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗ. ಅಲ್ಲಿ ಸಂಜಯ್ ಪಾಟೀಲ್ ಅಂತೇಳಿ, ಏನಿಲ್ಲ ಸಂಜಯ್ ಪಾಟೀಲ್ ಅಂತ ಹೇಳಿ ಮಾಜಿ ಶಾಸಕರು, 6 ಎಕರೆ ಭೂಮಿ ಅದ, 103 ಕೋಟಿ ಲೋನ್ ಕೊಡಕ್ಕೆ ಇವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಳಾಗಿರ್ತಕ್ಕಂತ ಒಂದು ಕಾರ್ಖಾನೆಗೆ 5-6 ಬ್ಯಾಂಕ್, ಒಂದ ಜಿಲ್ಲಾ ಕೊಡಕ್ ಬರಲ್ಲ ಸರ್. ಇದು ಬಾಗಲಕೋಟೆ, ಬಿಜಾಪುರ, ದಾವಣಗೆರೆ, ಬೆಳಗಾವಿ, ಧಾರವಾಡ 6 ಬ್ಯಾಂಕ್ ಕೂಡಿ 300 ಕೋಟಿ ರೂಪಾಯಿ ಸಾಲ ಕೊಡ್ಬೋದು. ಬ್ಯಾಂಕರ್ಸ್ ಗಳ ಮೀಟಿಂಗ್ ಆಗಿಂದ ಅವ್ರು 300 ಕೋಟಿ ಕೊಡಕ್ ಪಾಸ್ ಮಾಡಿಬಿಟ್ಟಾರ. ಅವಾಗ ನಮ್ಮೆಲ್ಲಾ ಮುಖಂಡರು ಕೊಡ್ಕೊಂಡು ಬೆಳಗಾವಿ ಒಳಗೊಂದು ಪ್ರೆಸ್ ಮೀಟ್ ಮಾಡಿದ್ವಿ. ಏನು ಮೆಂಬರ್ಗಳಿಗೆ ಹೇಳಿದ್ವಿ ಅಂದ್ರ, ಅವ್ರಿಗೆ ಹೇಳೋದಕ್ಕಿಂತ ಅಧ್ಯಕ್ಷರಿಗೆ ಒಂದು ಮಾತಾಡಿದ್ವಿ, 700 ಕೋಟಿ ಅಲ್ಲ 7,000 ಕೋಟಿ ಕೊಡ್ನಿ, ಆದ್ರ ನೀನು ಎಲ್ಲಾ ಬ್ಯಾಂಕ್ ಖಾಸಗಿನದ ವೈಯಕ್ತಿಕ, ಆ ಎಲ್ಲಾ ಬ್ಯಾಂಕಿನ ಆಸ್ತಿ ಪತ್ರ, ನಿನ್ನ ಹೊಲ ಮನೆ ಆಸ್ತಿ ಪತ್ರ ಖರ್ಚು ಕೊಡೋದು ಕೊಡ್ಲಿಕ್ಕೆ ನಾ ತುಂಬ್ತಾನ ಅಂತೇಳಿ, ಅವಾಗ ನೀನು ಅವ್ರು ಕೊಡ್ಲಿಲ್ಲ ಅಂದ್ರೆ ನಿನ್ನ ಮನೆಗೆ ಚಾವಿ ಹಾಕಿ ವಸೂಲಿ ರೈತಂಗ್ ಮಾಡ್ತದೆ ಅಂತ ಹೇಳಿದಾಗ 1 ರೂಪಾಯಿ ಲೋನ್ ಕೊಡ್ಲಿಲ್ಲ. ಇಲ್ಲಾಂದ್ರೆ 700 ಕೋಟಿ ರೂಪಾಯಿ ಕೊಟ್ಟ ಮುರುಗೋಡು ಮಹಾಂತರ್ಜ ಕಟ್ಟಿದ ಬೆಳಗಾವಿ DCC ಬ್ಯಾಂಕ್ ಮುಗಿಸ್ಬಿಡ್ತಿದ್ರು ಸರ್. ನಡೆದ್ರಿ ಹೊಸದೇನು ಹೇಳ್ತಾರೆ, ಡಾಕ್ಯುಮೆಂಟರಿ ಹೇಳಾಕತ್ತೀನಿ ನಿಮಗೆ. ಇಲ್ಲಿ ಏನಾಗ್ಯದ ಅಂತಂದ್ರ, ನಮ್ಮ ಬ್ಯಾಂಕು ನಮ್ಮದಿದ, ಮತ್ತ ಅದೇ ಯಾವ ಫ್ಯಾಕ್ಟ್ರಿ ಮೊಬೈಲ್ 100 ಕೋಟಿ 200 ಕೋಟಿ ಆಗ ಸ್ಯಾಂಕ್ಷನ್ ಆಗ್ತದ. ಅವ 15 ವರ್ಷ ಬಡ್ಡಿನೂ ತುಂಬಿರಂಗಿಲ್ಲ, ರಾಜಕೀಯ ಮುಖಂಡರು ಇರ್ತಾನ, ಯಾವ್ದಾ ಪಕ್ಷ ನಮಗ್ ಸಂಬಂಧ ಇಲ್ಲ, ಅಲ್ಲಿ ಮುಳುಗ್ಸೇ ಬಿಟ್ಟಿರ್ತಾರ. ನಮ್ಮಲ್ಲಿ ಬೆಳಗಾವಿ ಜಿಲ್ಲೆ ಒಳಗ ಇಂತ ಒಂದು 50 ಆಗಿರ್ಬೇಕು ಸರ್, ಅರ್ಧ ಬ್ಯಾಂಕ್ ಅವರ ಮುಗಿಸ್ಯಾರ. ಈಗೆಲ್ಲ ರೈತ ಸಂಘದವ್ರ ರೈತರೆಲ್ಲ ಕೂಡ ಮೀಟಿಂಗ್ ಮಾಡ್ಯಾರ, ಪ್ರೆಸ್ ಮೀಟ್ ನಾನು ಉಳಿದೈತಿ. ಆದ್ರ ಈ ಭಾಗದೊಳಗ ಬಾಗಲಕೋಟೆ ಜಿಲ್ಲೆ ಒಳಗ ಇವತ್ತು ಜಮಖಂಡಿ ಒಳಗೆ ಏನು ಗಟ್ಟಿತನ ತಗೊಂಡೈತಲ್ಲ, 1 ಲಕ್ಷ ರೂಪಾಯಿ ಎಕರೆ ಕೊಡ್ಲೇಬೇಕು. ಕೊಡುತ್ತಾನ ನಮ್ಮ ರೈತ ಸಂಘದವ್ರು ಯಾವ ನಿರ್ಧಾರ ತಗೋತಾರ, ಉತ್ತರ ಕರ್ನಾಟಕದ ಎಲ್ಲಾ ರೈತರ ಜೊತೆ ನಾವು ಬೆಂಬಲವಾಗಿ ನಿಲ್ಬೇಕು. ಮೀಟಿಂಗ್ ಮಾಡ್ರಿ, ಮೀಟಿಂಗ್ ಮಾಡಕ್ಕೆ ಏನದ, ನಾಳಿಂದ ನಮಗ್ ಬ್ಯಾಂಕ್ನಾಗ ಡ್ಯೂಟಿ ಮಾಡಕ್ ತೊಂದರೆ ಮಾಡ್ತಾರ, ರೈತರ ಸಮಸ್ಯೆ ಅದ, ಸಂಘಟನೆ ಅದ, ಎಲ್ಲ ಹಳ್ಳಿ ರೈತರು ಬರ್ಲಿಕ್ಕತ್ತಾರ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದ. ನಮಗ ಒಂದು ಮನವಿ ಕೊಡ್ರಿ ಅಧಿಕಾರಿಗಳಿಗೆ, ಅಲ್ಲಿಂದ SP ಅವ್ರಿಗೆ ಹೋಗ್ಲಿ, SP ಅವ್ರು ಒಳ್ಳೆಯವ್ರದಾರ, ಅಲ್ಲಿಂದ DC ಅವ್ರಿಗೆ ಕೊಡ್ರಿ. ಮತ್ತೆ ಎಲ್ಲಾ ಸಮಸ್ಯೆಗಳನ್ನ ರೈತ ಸಂಘ ಹಿಂಗ್ ಬೀಜ ಕೊಟ್ಟು ಮಳೆ ಹೋರಾಟ ಮಾಡೋದವ್ರ ಹೆಂಗದ. ಇಲ್ಲಿ ಬೆಳಗ್ಗೆ ಒಂದು ಅಸ್ಕಿ ಅಂತ ಒಂದು ಊರಿಗೆ ಹೋಗಿದ್ದಾರೆ, ರಬಕೈಗೋಡೆ ತಾಲೂಕಿನೊಳಗೆ 30 ವರ್ಷ ಆತಂದು ಮುಳುಗಡೆಗೆ ಅರ್ಸಿನ ಕೊಟ್ಟಿಲ್ಲ ಅಂತ ಅವ್ರು ಇವತ್ತು ಹೇಳಿದ್ರು. ಪಾಪ ಇದು ಯಾರ ತಪ್ಪರಿದು? ನಮ್ಮ ಹಣ ನಾವು ತೊಳಕ್ ಬಟ್ಟಿ ಇಲ್ಲ ಕೂಡ ಹಿಂಗ್ ಮಾಡ್ತಾರ. ಎಂದೂ ಕೂಡ ನಿಮಗೆ ಹೇಳ್ತೀನಿ, ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಬ್ಯಾಂಕ್ನಲ್ಲಿ ಈ ನಾಡಿನೊಳಗೆ ಸಾಲ ಕೊಟ್ರ ಸಾಲ ಮುಳುಗಿಸಿರ್ತಕ್ಕಂಥ ಒಂದೇ ಒಂದು ಕುಲ ಅಂದ್ರೆ ರೈತ ಕುಲ. ಬಹಳ ಮಂದಿ ಎಲ್ಲರೂ ಮುಳುಗಿಸ್ತಾರ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ 200-300 ಕೋಟಿ ರೂಪಾಯಿ ತಗೊಂಡಾರ, 50 ಕೋಟಿ ತಗೊಂಡಾರ, 100 ಕೋಟಿ ತಗೊಂಡಾರ, 2019 ತಗೊಂಡಾರ, 15 ತಗೊಂಡಾರ, ಇನ್ನ ಬಡ್ಡಿನೂ ಕೊಟ್ಟಿಲ್ಲ, ಮತ್ತೆ ಸಾಲ ಹೊರಗೆ ತೋರಿಸಿಲ್ಲ. ಅವ್ರು ಮುಳುಗಿಸಿ ಊರ್ ಬಿಟ್ಟಿಲ್ಲ ಸರ್, ಅಲ್ಲೇ ಮತ್ತೆ ಕೂತಾರ. ಊರ್ ಬಿಟ್ಟು ಹೋದ್ರೆ ಚಲೋ ಮತ್ತೆ ಹುಡುಕಾಡಕ್ ಬರ್ತದ, ಅಲ್ಲೇ ಕುರ್ಚಿನ ಕುಂತಾರ. ಮತ್ತವ್ರು
ಟ್ರಿಬ್ಯುನಲ್ ಹೋಗ್ತಾರೋ ಅರ್ಧ ಕರ್ಧ ಮುಳುಗಿಸ್ ಅಲ್ಲೊಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂತದ MK ಹುಬ್ಳಿ ಮುಗುಟ್ ಖಾನ್ ಅಂತದ ಅದು ಸಿಬ್ಬಂದಿ ಸುಧಾರಣೆ ಅಂತ 75 ಕೋಟಿ ಹಾಕ್ಯಾರ. ನಮ್ಮ ರೈತರಿಗೆ 40,000 ಕೊಡ್ತಾರೆ ಎಕರೆಗೆ, ಇನ್ನೊಂದು 10,000 ಕೊಡೋದ್ರ ಅಧ್ಯಕ್ಷ ಹೇಳ್ತಾನ ಲುಕ್ಸಾನ್ ಆಗ್ತದೆ ಹೆಂಗ್ರಿ? ಅದಕ್ಕ ಯಾರೇ ಆಗ್ಲಿ, ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ, ಈ ಸರ್ಕಾರಿ ಸೇವೆ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ ಹೆಚ್ಚು ಗೌರವ ಕೊಡ್ತಕ್ಕಂಥವ್ರು ಯಾರಂದ್ರೆ ರೈತರದಾರ. ನಮ್ಮಷ್ಟು ಗೌರವ ಕೊಡ್ತಕ್ಕಂಥ ವ್ಯಕ್ತಿತ್ವನೇ ಯಾರಿಲ್ಲ ಸಮಾಜದೊಳಗೆ. ಆದ್ರೆ ರೈತರಿಗೆ ಮಳೆ ಕೊಟ್ಟು ಎಲ್ಲದಕ್ಕೂ ಹೋರಾಟ ಮಾಡಿ, ಕಬ್ಬಿಗೆ ಹೋರಾಟ ಮಾಡಬೇಕು, ನೀರಾವರಿ ಹೋರಾಟ ಮಾಡಬೇಕು, ನಮ್ಮಲ್ಲೂ ನಾವು ತಗೊಳಕ್ ಹೋರಾಟ ಮಾಡಬೇಕು, ಎಲ್ಲನೂ ಬಹಳ ಸಮಸ್ಯೆ ಅದ. ತಮ್ಮ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಸರ್, ಎಲ್ಲಾ ರೈತರ ಪರವಾಗಿ ಒಂದ್ 2-3 ದಿನದೊಳಗೆ ಮೀಟಿಂಗ್ ಅರೇಂಜ್ಮೆಂಟ್ ಮಾಡ್ರಿ. ನಬಾರ್ಡ್ ಗೈಡೆನ್ಸ್ ಏನೈತೆ ಅದರ ಪ್ರಕಾರ ಒಂದ್ 82,600 ಅದ. ತಾವು ಪ್ರಸ್ತಾವನೆ ಕಳಿಸ್ರಿ, ಎಕರೆಗೆ 1 ಲಕ್ಷ ಕೊಟ್ರಿ ಅಂದ್ರೆ ಎಲ್ಲಾ ರೈತರು ನಿಮ್ ನೆನೆಸಿ ಬದುಕು ಕಟ್ಕೊಳ್ತಾರೆ. ಯಾಕಂದ್ರ ಬರಗಾಲ ಬಿದ್ದದ, ಈ ಸಾರಿ ಬಂದ್ರು ಸಂಪೂರ್ಣ ರಿಕವರಿ ಇಲ್ಲ, ಎಲ್ಲ ಹೋಗ್ಬಿಟ್ಟದ, ದೊಡ್ಡ ಬಿದ್ದ ಸಂಪೂರ್ಣ ಲಾಸ್ ಅದ. ಹೋದ್ ಸಾರಿ ನೀವೆಲ್ಲಾರು ಹೋರಾಟ ಮಾಡೋದು 300 ಮುತ್ತಪ್ಪನ ಎಲ್ಲ ನಿಮ್ ನೇತೃತ್ವ 300 ತಗೊಂಡ್ರಿ. ಫ್ಯಾಕ್ಟರಿ ಅವ್ರೊಳಗೆ ಬಂದು ಕಡ್ಕೊಂಡು ಕೂತಾರ ನಮ್ಯಾಗಿ. ಇಲ್ಲ ಅದಿಲ್ಲ, ಏನು 300 ರೂಪಾಯಿ ಕೊಡ್ಬೇಕಾದ್ರೆ ಹೊಸತ್ತಿದವ್ರಿಗೆ ಅಗರಿ ಕಣ್ಣಾಗ ರೈತ ಸಂಘ ಅಂದ್ಕೊಂಡೆ ದೊಡ್ಡ ತ್ರಾಸಾಗಿ ಬಿಡದವ್ರಿಗೆ. ಎಲ್ಲಿ ಹೋಗ್ತದ ನಮ್ಮ ರೈತರಿಗೆ? ಒಂದು ಮಾಹಿತಿ ಇಲ್ಲ, ಒಂದು ಮಾತು ನಾನು ಮಾತು ಮುಗಿಸ್ತೀನಿ. ಇಡೀ ಕರ್ನಾಟಕದಿಂದ ಫ್ಯಾಕ್ಟ್ರಿ ಟ್ಯಾಕ್ಸ್ ಎಷ್ಟು ಹೋಗ್ತದ ಅಂದ್ರೆ ಒಂದು ವರ್ಷಕ್ಕೆ 20,000 ಕೋಟಿ ಹೋಗ್ತದೆ. 20,000 ಕೋಟಿ ರೂಪಾಯಿ ನೀವೆಲ್ಲರೂ ಒಕ್ಕಟ್ಟಾಗಿ ನಮ್ಮ ರೈತ ಮುಖಂಡರ ನೇತೃತ್ವದೊಳಗೆ ಗಟ್ಟಿ ಹಾಕೊಂಡು 2,000 ಕೋಟಿ 6,000 ಕೋಟಿ ತನಕ ಕಸ್ಕೊಂಡ್ರಿ ಅಂತಂದ್ರ 1,000 ರೂಪಾಯಿ ನಮ್ ಕಬ್ಬಿನ ಬೆಲೆ ಹೆಚ್ಚಾಗಿ ನಮಗದು ಗೊತ್ತೇ ಇಲ್ಲ. ನಾವೆಲ್ಲ ರೈತರು ಜಾಗೃತ ಆಗಬೇಕು. ಇಲ್ಲೆಲ್ಲ ತಿಳಿದಂತ ನಂಜೂರ ಸ್ವಾಮಿ ಈ ಭಾಗದ ಗಟ್ಟಿ ಧ್ವನಿ ರೈತ ಸಂಘ ತಗೊಳಕ್ ನಮ್ಮೆಲ್ಲರಿಗೆ ಸ್ಫೂರ್ತಿ ಅಂದ್ರೆ ಗಡಗನವ್ರ ಚಿಂತನೆ ಒಳಗೆ ನಾವೇನಾದ್ರೂ ಗಟ್ಟಿ ಆದ್ರ ಮುಂದಿನ ಸಾಲಿ ನಮ್ಮ ಮನಸ್ಸಿಗೆ ಇರ್ತಕ್ಕಂಥ ಬೆಲೆ ತಗೊಳಿಕ್ ಸಾಧ್ಯ ಅದ. ಎಂದೂ ಕೂಡ ಸಾಧ್ಯ ಇಲ್ಲ. ಇವತ್ತು ನೀವೆಲ್ಲ ಏನ್ ಮುಖಂಡರು ಹೋರಾಟ ಮಾಡಿರಲ್ಲ, ನಿಮ್ಮ ಏನು ಬೇಡಿಕೆ ಅದ, ನಿಮ್ಮೆಲ್ಲ ಬೇಡಿಕೆಗಳ ಜೊತೆ ನಮ್ಮ ಸಂಘಟನೆ ನಾವು ಸಮಸ್ತ ರೈತ ಕುಲ ನಿಮ್ಮೆಲ್ಲರ ಜೊತೆ ನಾವು ಕೂಡ ಗಟ್ಟಿಯಾಗಿ ನಿಲ್ತೀವಿ ಅಂತ ಬೆಂಬಲವನ್ನು ಸೂಚಿಸಿ ನನ್ನೆರಡು ಮಾತುಗಳನ್ನು ತಮ್ಮ ಪಾದ ಕರ್ಕೊಂಡು ಮಾನ್ಯ CEO ಅವರು